ಕಾಂಗ್ರೆಸ್ನ ಒಳಜಗಳಕ್ಕೆ ಬಿಜೆಪಿ ನಾಯಕರು ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಆಗ್ತಾ ಇರುವಂತಹ ಒಳಜಗಳ ಇದಕ್ಕೆ ರಾಜಕೀಯ ಟಚ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಆಗೋಕೆ ಯೋಗ ಜೊತೆಗೆ ಯೋಗ್ಯತೆ ಬೇಕು. ಡಿಕೆಶಿ ವಿರುದ್ಧ ಸಿಟಿ ರವಿ ಪರೋಕ್ಷ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಎದುರಲ್ಲೇ ಡಿಕೆ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿ ಬಂದಿದೆ. ಸಿದ್ದರಾಮಯ್ಯರನ್ನ ಸ್ವಾಭಿಮಾನಿ ಅಂದ್ಕೊಂಡಿದ್ದೆ, ಸಿದ್ದು ಜಾಗದಲ್ಲಿ ನಾನಿದ್ದಿದ್ರೆ ಈ ಅಪಮಾನ ಸಹಿಸ್ತಿರಲಿಲ್ಲ ಅಂತ ಒಂದು ಲೇವಡಿಯನ್ನ ಬಿಜೆಪಿ ಮೇಲ್ಮನೆ ಸದಸ್ಯ ಸಿಟಿ ರವಿಯವರು ಮಾಡಿದ್ದಾರೆ. ಯೋಗ ಇದ್ದವರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಆದರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರೂ ತಪ್ಸೋಕ್ಕಾಗಲ್ಲ ಯೋಗ ಇದ್ದರೆ. ಆದರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ನನಗೊಂದು ಭಾಳ ದುಃಖದ ಸಂಗತಿ ಏನು ಅಂದರೆ, ಇನ್ ಫ್ರಂಟ್ ಆಫ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಅವ್ರ ಎದುರುಗಡೆ ಬೇರೆ ಬೇರೆ ಘೋಷಣೆಗಳು ಮುಖ್ಯಮಂತ್ರಿ ಬಗ್ಗೆ ಕೇಳ್ತವೆ ಅಂತ ಹೇಳಿದ್ರೆ, ಇವ್ರ ಮುಖ್ಯಮಂತ್ರಿ ಆಗಲಿ ಅಂತ ಘೋಷಣೆ ಕೇಳ್ತಾರೆ ಅಂದರೆ ಇದಕ್ಕಿಂತ ದೊಡ್ಡ ಅಪಮಾನ ಇದೆಯಾ? ಭಾಳ ದೊಡ್ಡ ಅಪಮಾನ ಇದು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರ ಸಂಪುಟದ ನಿರ್ಣಯವನ್ನು ಹರಿದು ಹಾಕೋದ್ರ ಮೂಲಕ ರಾಹುಲ್ ಗಾಂಧಿಯವರು ಸಂಪುಟಕ್ಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ಅಪಮಾನ ಮಾಡುವ ಕೆಲಸ ಮಾಡಿದರು. ಇದೇನ್ರಿ ಕತೆ ಇದು? ಕರ್ನಾಟಕದಲ್ಲಿ ಅವ್ರನ್ನ ಕೂರಿಸ್ಕೊಂಡು ಹಿಂಗೆ ಅಪಮಾನ ಮಾಡೋದು ಅಂತ ಹೇಳಿದ್ರೆ ಇದಕ್ಕಿಂತ ಅಪಮಾನ ಸಂಗತಿ ಇದೆಯಾ? ಸ್ವಾಭಿಮಾನಿ ನಾನು ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯನವರು ಸ್ವಾಭಿಮಾನಿ, ಅವ್ರ ರಾಜಕಾರಣ ಸ್ವಾಭಿಮಾನದ ರಾಜಕಾರಣ ಅಂಥೇಳಿ. ನನ್ನಂಥವನೇನಾರು ಸಿ ಎಮ್ ಆಗಿ ಹಿಂಗೇನಾರು ಆಗಿದ್ರು ಒಂದು ಕ್ಷಣನೂ ನಾನು ಅದನ್ನ ಟಾಲರೇಟ್ ಮಾಡ್ತಿರಲಿಲ್ಲ, ಅಪಮಾನ ಸಹಿಸ್ತಿರಲಿಲ್ಲ.